ನಮ್ ಜೊತೆ ಇದ್ದಾರೆ IPL ಕಮೆಂಟ್ರಿ ಕೊಡಕ್ಕೆ ಸಿದ್ದು ಅವರು. ಹಾಯ್ ಹಾಯ್ ಸಿದ್ದು ಅವರ, ನೀವು ಡೈಲಿ IPL ನೋಡ್ತೀರಲ್ವಾ? ಡೈಲಿ IPL ನೋಡ್ಬೇಕು. ಆಕ್ಚುಲಿ ನನ್ನೇ ರಾಜಸ್ಥಾನ್ ರಾಯಲ್ ಮತ್ತೆ ಗುಜರಾತ್ ಟೈಟನ್ಸ್ ಮ್ಯಾಚ್ ತುಂಬಾ ಹೈಲೈಟ್ಸ್ ಆಗಿತ್ತು. ನನ್ನೇ ನಡೆದಿದ್ದು ಮ್ಯಾಚು ಜೈಪುರಲ್ಲಿ. ಒನ್ ಪಿಚ್ ಮತ್ತೆ ಟಾಸ್ ಕೂಡ ರಾಜಸ್ಥಾನ್ ರಾಯಲ್ ಗೆಲ್ಲುತ್ತೆ. ಚೂಸ್ ದ ಬೌಲಿಂಗ್ ತಗೊಳುತ್ತೆ. ಇವಾಗ ಬೌಲಿಂಗ್ ತಗೊಂಡು ಗುಜರಾತ್ ಟೈಟನ್ಸ್ ಅಷ್ಟೇ ಲೋ ಸ್ಕೋರ್ ಕೊಟ್ಟಿಲ್ಲ. ತುಂಬಾ 209 ಅಂದ್ರೆ ಒಳ್ಳೆ ಸ್ಕೋರ್ ಅದು. IPL ನಲ್ಲಿ 200 ಮೇಲ್ ಕ್ರಾಸ್ ಮಾಡ್ತು ಅಂದ್ರೆ ಒಳ್ಳೆ ಸ್ಕೋರ್ ಅದು. ಹೌದೌದು. ಇಲ್ಲ ಮೊದ್ಲು ಇವಾಗ ನಾವು ಇವಾಗ ಏನ್ ಬ್ಯಾಕ್ IPL ನೋಡ್ತಾ ಇದೀವಿ, ಆವಾಗೆಲ್ಲ ಒಂದು 180 190 ಹೊಡೆದ್ರೆ ಒಂದು ಗುಡ್ ಸ್ಕೋರ್ ಆಗೋದು, ಒಂದು ಹೈ ಸ್ಕೋರ್ ಆಗೋದು. ಈ 2025 ಅಲ್ಲಿ 200 ಸ್ಕೋರ್ ಯಾವ ಟೀಮ್ಗೂ ಕಮ್ಮಿ ಏನಿಲ್ಲ ಅಲ್ವಾ? ನಂದೇ ಗುಜರಾತ್ ಟೈಟನ್ಸ್ ಅಲ್ಲಿ ನೋಡೋದಾದ್ರೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ 50 ಬಾರಿಗೆ 84 ರನ್ ಹೊಡೆದಿದ್ದಾರೆ. ಹೌದು. ಎಲ್ಲರಿಗೂ ಕಂಪೇರ್ ಮಾಡ್ಬೇಕು ಅಂದ್ರೆ ವೈಭವ್ ಸೂರ್ಯವಂಶಿ ಅವರು ಇದಾರಲ್ಲ, ಅವ್ರನ್ನಂತೂ ಇಡೀ ಮ್ಯಾಚ್ ಅಲ್ಲಿ ನೆನಪಿಸ್ಕೊಳ್ಬೇಕು. 34 ಇದಕ್ಕೆ ಬಾಲ್ಗೆ 100 ಕ್ರಾಸ್ ಮಾಡ್ತಾರೆ ಅವರು. ಅದು 14 ವರ್ಷದ ಹುಡುಗ. ನೋಡಿ ಎಷ್ಟು ಖುಷಿಯಾದ ವಿಚಾರ ಅಂದ್ರೆ 14 ವರ್ಷದ ಹುಡುಗ 35 ಬಾಲಲ್ಲಿ 100 ಮಾಡ್ತಾರೆ ಅಂದ್ರೆ ಯಾರು ಊಹೆನೇ ಮಾಡಿಸ್ಕೊಳ. ಹೌದು. ಈಗ ನಾವೆಲ್ಲ 14 ವರ್ಷ ಇದ್ದಾಗ ನಮ್ ಬ್ಯಾಟ್ ಇಟ್ಕೊಳಕ್ ಬರ್ತಿರ್ಲಿಲ್ಲ ಕರೆಕ್ಟ್ ಆಗಿ. ಅಂತ IPL ಸೀರೀಸ್ 34 ಬಾಲ್ಗೆ 100 ರೀಚ್ ಮಾಡ್ತಾರೆ ಅಂದ್ರೆ ತುಂಬಾ. ಮತ್ತೆ ಜೋಸ್ ಬಟ್ಲರ್ ಅಷ್ಟೇ 26 ಬಾಲ್ಗೆ 50 ರನ್ ಹೊಡಿತಾರೆ ಗುಜರಾತ್ ಟೈಟನ್ಸ್ ಅಲ್ಲಿ. ಮತ್ತೆ ವಾಷಿಂಗ್ಟನ್ ಸುಂದರ್ ಅಷ್ಟೇನು ಹೊಡೆದಿಲ್ಲ, 8 ಬಾಲ್ 18. ಕಮ್ಮಿ ಆಯ್ತು ಅದು. ಮತ್ತೆ ಅವರು ಬೌಲಿಂಗ್ ಪ್ರದರ್ಶನ ಮಾತ್ರ ನನಗೆ ಸಖತ್ತಾಗಿತ್ತು. ಯಾಕಂದ್ರೆ ಕಟ್ ಇನ್ನೂ ಹೋಗ್ಬೇಕಿತ್ತು. ಗುಜರಾತ್ ಟೈಟನ್ಸ್ ಇನ್ನೂ ಕೊಡ್ತಿದ್ರು ಸ್ಕೋರ್, ಅಷ್ಟು ಇದ್ರಲ್ಲೇ ಕಟ್ ಹಾಕಿದ್ದಾರೆ. ಯಾಕಂದ್ರೆ ಒನ್ ಪಿಚ್ ಇವಾಗ ಮೊದ್ಲು 3 ಮ್ಯಾಚ್ ನೋಡೋದಾದ್ರೆ ಗೆಲುವು ಒಂದು ಕೈ ಜಾರೋಗಿದೆ ರಾಜಸ್ಥಾನ. ಹತ್ರ ಬಂದು 1 ರನ್ ಸೋಲೋದಾಗ್ಲಿ 2 ರನ್ ಸೋಲೋದಾಗ್ಲಿ ಆತರ ಆಗಿದೆ. ಅದಕ್ಕೋಸ್ಕರನೇ ನನ್ನೇ ಹೊಡಿಲೇಬೇಕಂತ ಒಂದು ಸಜ್ಜನ ಮಾಡ್ಕೊಂಡು ಅವರು ಓಪನಿಂಗ್ ನ ಯಶಸ್ವಿ ಜೈಸ್ವಾಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿನ ಕಳಿಸ್ಕೊಡ್ತಾರೆ. ವೈಭವ್ ಸೂರ್ಯವಂಶಿ ಅವರು ಸೆಕೆಂಡ್ ಬ್ಯಾಟಿಂಗ್ ಆಗ್ತಿರೋದು. ಅವ್ರಿಗೆ ಇಡೀ IPL ಸೀಸನ್ ಅಲ್ಲಿ ಇದೇ ಸೆಕೆಂಡ್ ಇದು. ಮೊದಲನೇ ಬ್ಯಾಟಿಂಗ್ ನಲ್ಲಿ ಅವ್ರು 2 ಸಿಕ್ಸ್ ಹೊಡೆದ್ಬಿಟ್ಟು ಔಟ್ ಆಗಿ ತುಂಬಾ ಬೇಜಾರಿಂದ ಫೀಲ್ಡಿಂಗ್ ಹೊರಗಡೆ ಹೋಗ್ರು. ಬಟ್ ನಿನ್ನೆ ಮ್ಯಾಚ್ ಇದೆಯಲ್ಲ, ಹೌದು 100 ಕ್ರಾಸ್ ಮಾಡ್ಬಿಟ್ಟು ಎಷ್ಟು ಖುಷಿಯಿಂದ ಹೋಗಿದ್ದಾರೆ ಗೊತ್ತಾ ಅವರು. ಸಂಜು ಸ್ಯಾಮ್ಸನ್ ಬರ್ಬೇಕಿತ್ತು ಓಪನಿಂಗ್. ಆಕ್ಚುಲಿ ಏನಂದ್ರೆ ರಾಜಸ್ಥಾನ್ ರಾಯಲ್ ಅಲ್ಲಿ ಜೈಸ್ವಾಲ್ ಮತ್ತೆ ಸಂಜು ಸ್ಯಾಮ್ಸನ್ ಬರ್ತಿದ್ರೆ ಅವಾಗ. ನನ್ನೇ ಸೂರ್ಯವಂಶಿ ಬಂದಾದ್ಮೇಲೆ ಏನು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಒಂದು ರಾಜಸ್ಥಾನ್ ರಾಯಲ್ಸ್ ಗೆ ಒಂದು ಟೀಮ್ ಇರುತ್ತೆ. ಓಪನಿಂಗ್ ಇವರು ಯಾವಾಗ್ಲೂ ಬಂದಾಗ ಒಂದು ಒಳ್ಳೆ ಗುಡ್ ಸ್ಕೋರ್ ಕೊಡ್ತಾರೆ ಅನ್ನೋದು ಸೂರ್ಯವಂಶ ತೋರಿಸಿದ್ದಾರೆ ಅಲ್ವಾ. ನನ್ನೇ ತಿಕ್ಷಣ ಅವರು ರಾಜಸ್ಥಾನ್ ರಾಯಲ್ ಅಲ್ಲಿ 2 ವಿಕೆಟ್ ತಗೊಂಡ್ರು. ಇನ್ನೆಲ್ಲ ಮತ್ತೆ ಒಂದೊಂದು ವಿಕೆಟ್ ಯದುವೀರ್ ಸಿಂಗ್ ಅಲ್ಲಿ ನನಗೆ ತಗೊಂಡಿಲ್ಲ. ಮತ್ತೆ ಸಂದೀಪ್ ಶರ್ಮಾ 1 ವಿಕೆಟ್ ತಗೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ ಅಲ್ಲಿ. ಮತ್ತೆ ನಮ್ಮ ರಾಜಸ್ಥಾನ್ ರಾಯಲ್ಗೆ ಹೋದ್ರೆ ಒಂದು ಸ್ಕೋರ್ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್ 70 ರನ್ ಮಾಡ್ತಾರೆ. ಹೌದು, 40 ಬಾಲ್ಗೆ 70 ರನ್ ಹೊಡಿತಾರೆ ಅವರು. ವೈಭವ್ ಸೂರ್ಯವಂಶಿ ಅವರು 38 ಬಾಲ್ಗೆ 101 ಹೊಡಿತಿದ್ದಾರೆ. ನಿತೇಶ್ ರಾಣಾ ಅವರು 2 ಬಾಲ್ಗೆ 4 ರನ್ ಹೊಡೆದಿದ್ದಾರೆ ಅವರು. ಮತ್ತೆ ರಿಯಾನ್ ಪರಾಗು ಅಷ್ಟೇ 15 ಬಾಲ್ಗೆ 32 ರನ್ ಕೊಡ್ತಾರೆ. ನನ್ನೇ ಅಷ್ಟು 15 ಓವರ್ 5 ಬಾಲ್ಗೆ ಮುಗಿಸ್ತಾರೆ ಅನ್ನೋ ಒಂದು ತಲೆನೇ ಇರ್ಲಿಲ್ಲ. ಯಾರ ಒಂದು ಫ್ಯಾನ್ಸ್ಗೂ ಅಷ್ಟೇ ಇಷ್ಟು ಬೇಗ ಮುಗಿಸ್ತಾರ ಅನ್ನೋದು ಅನ್ಕೊಂಡಿರಲ್ಲ. ಅದ್ರಲ್ಲಿ ನಾವು ಎಂಟೈರ್ ಮ್ಯಾಚ್ ಅಲ್ಲಿ ನಾವು ನೆನ್ಪಿಸ್ಕೋಬೇಕಾಗಿದ್ದು ವೈಭವ್ ಸೂರ್ಯವಂಶಿ ಅವ್ರದ್ದೇ. ಹಾಫ್ ಆಫ್ ದ ಸ್ಕೋರ್ ಅವ್ರದೇ ಇದೆ. ಅದು ತುಂಬಾ ಕಡಿಮೆ ಬಾಲ್ಗೆ 38 ಬಾಲ್ಗೆ. ಹೌದೌದು, ಒಳ್ಳೆ ಸ್ಕೋರ್ ಅವ್ರದ್ದು. ಮತ್ತೆ ಏನಂದ್ರೆ ನನ್ನೆ 15 ಪವರ್ ಪ್ಲೇ ಒಂದು 87 ರನ್ ಅವಾಗ ಒಂದ್ ಸ್ವಲ್ಪ ರಾಜಸ್ಥಾನ್ ರಾಯಲ್ ಫ್ಯಾನ್ಸ್ಗೆ ಒಂದು ಧೈರ್ಯ ತುಂಬಿರುತ್ತೆ. ಎಲ್ಲೋ ಗುಜರಾತ್ ಟೈಟನ್ಸ್ ಫ್ಯಾನ್ಸ್ಗೆ ಒಂದ್ ಸ್ವಲ್ಪ ಕುಗ್ಗಿರುತ್ತೆ, ಭಯ ಆಗಿರುತ್ತೆ. ಕೃಷ್ಣ 47 ರನ್ 1 ವಿಕೆಟ್ ತಗೊಂಡಿದ್ದಾರೆ. ಜಾಸ್ತಿ ಅಂದ್ರೆ ಸ್ಕೋರ್ ಬಂದಿರೋದು ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಅಲ್ಲಿ. ಮತ್ತೆ ಮೊಹಮ್ಮದ್ ಸಿರಾಜ್ 24 ರನ್ ಕೊಡ್ತಾರೆ, 2 ಓವರ್ ಮಾಡ್ತಾರೆ. ಸುಂದರ್ ಅವರು ಅಷ್ಟೇನೆ 34 ರನ್ ಕೊಡ್ತಿದ್ದಾರೆ. 34 ರನ್ ಕೊಡ್ತಿದ್ದಾರೆ. ಮತ್ತೆ ರಶೀದ್ ಖಾನ್ ಅಷ್ಟೇ 24 ರನ್ ಕಟ್ ಹಾಕಿದ್ದಾರೆ. 4 ಓವರ್ ಅಲ್ಲಿ 24 ರನ್ ಅಂದ್ರೆ ಅದು ಮಾಮೂಲಿ ಬರೋ ಸ್ಕೋರ್. ಮತ್ತೆ 1 ವಿಕೆಟ್ ಕೂಡ ತಗೊಂಡಿದ್ದಾರೆ. ಮತ್ತೆ ವಾಷಿಂಗ್ಟನ್ ಸುಂದರ್ 1 ಓವರ್ 5 ಬಾಲ್ ಅಲ್ಲಿ 34 ಸ್ವಲ್ಪ ಜಾಸ್ತಿ ಸ್ಕೋರ್ ಕೊಟ್ಟಿದ್ದಾರೆ ಅಲ್ವಾ.
ನನ್ನೇ ಹೈಲೈಟ್ಸ್ ಮ್ಯಾಚ್ ಎಲ್ಲ ನೋಡಿದಿರ ಅಂತ ಅನ್ಕೊಂಡಿದೀನಿ. ಮತ್ತೆ ಏನಂದ್ರೆ ಮೇ 3ಕ್ಕೆ ಮಹಾಯುದ್ಧ ರೆಡಿ ಆಗಿದೆ, RCB ವರ್ಸಸ್ CSK. ಹೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕೊಹ್ಲಿ ಅವ್ರಿಗೆ ರಿವೆಂಜ್ ಯಾರನ್ನು ರಿವೆಂಜ್ ನ ಎಲ್ಲೂ ಇಟ್ಕೊಳ್ಳಲ್ಲ, ಹೋಗ್ತಿದ್ದಾರೆ. ಲಾಸ್ಟ್ IPL ಮ್ಯಾಚ್ ಅಲ್ಲಿ ನೋಡಿದ್ರಿ ಡೆಲ್ಲಿ ಅವ್ರಿಗೆ, ಹೌದು, KL ರಾಹುಲ್ಗೆ ಬೆಂಗಳೂರಿನಲ್ಲಿ ಏನು ಅವರು ನಮ್ಮ ಕೊಹ್ಲಿ ಅವ್ರಿಗೆ ಟಕ್ಕರ್ ಕೊಟ್ಟಿದ್ರು ಅದನ್ನ ಅವ್ರು ಮರೀಲಿಲ್ಲ. KL ರಾಹುಲ್ ಅವರು ಬರ್ತಾರೆ ನಮ್ ಜಾಗ ಅಂತ ಬೆಂಗಳೂರಲ್ಲಿ ತೋರ್ಸಿರ್ತಾರೆ. ವಿರಾಟ್ ಕೊಹ್ಲಿ ನಮ್ ಜಾಗದಲ್ಲಿ ಯಾವ ತರ ಆಟ ಆಡ್ಬೇಕು ಅನ್ನೋದು ಅವ್ರ ಬ್ಯಾಟಿಂಗ್ ಹೌದು, ಡೆಲ್ಲಿ ಅವ್ರದ್ದು ಕೊಹ್ಲಿ ಅವ್ರದ್ದು ಓನ್ ಪಿಚ್, ಹೌದು, ಅಲ್ಲಿ ತೋರಿಸ್ಕೊಟ್ರು ಅವ್ರು ಏನು ಅಂತ, ಮತ್ತೆ ರಿವೆಂಜ್ ಅಂದ್ರೆ ಏನು, ಇನ್ನೊಂದು- ಯಾವ ತರ ತೀರಿಸ್ಕೊಳ್ಬೇಕು ಅನ್ನೋದನ್ನ ಕೊಹ್ಲಿ ಅವ್ರ ಹತ್ರ ಮತ್ತೆ ನೋಡ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ ಮೊನ್ನೆ ಇವಾಗ ರೀಸೆಂಟ್ಲಿ RCB ವರ್ಸಸ್ CSK ಏನ್ ನಡೆದಿದೆ, ಹೌದು. ಚಿದಂಬರ್ ಸ್ಟೇಡಿಯಂ ಅಲ್ಲಿ RCB ವಿನ್ ಆಯ್ತಲ್ವಾ. ಹೌದು. 2008 ಅಲ್ಲಿ ಗೆದ್ದಿದ್ದು RCB ಚಿದಂಬರ್ ಸ್ಟೇಡಿಯಂ ಅಲ್ಲಿ, Okay. 2025 ಗೆದ್ದಿರೋದು. ಓ, ಇದೊಂದು ಕ್ರಿಯೇಟ್ ಮಾಡಿದೆ, ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಮತ್ತೆ ಏನಂದ್ರೆ ಟಾಪ್ 1 ಅಲ್ಲಿ ಇದೆ RCB, CSK ತುಂಬಾ ಕೆಳಗಿದೆ. ಅದೊಂದು ನಮ್ಮ RCB ಟಾಪ್ 1 ಅಲ್ಲಿ ಇರೋದು ನಮ್ಗೆ ಖುಷಿ ವಿಚಾರನೇ ಅಲ್ವಾ. ಅದು ತುಂಬಾ ಟ್ರೋಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲ. ಹೌದು, ಟ್ರೋಲ್ ಆಗೋದು CSK ಮತ್ತೆ RCB ಮಧ್ಯದಲ್ಲೇನೆ. ಆಲ್ಮೋಸ್ಟ್ ನಮ್ದು ಟೋಲ್ ಪ್ರೈಸಸ್ ಕೂಡ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಹೌದು. CSK ಮತ್ತೆ RCB ಇಂದನೇ ಒಳ್ಳೆ ಟೋಲ್ಗಳು ಕ್ರಿಯೇಟ್ ಆಗುತ್ತೆ. ಒಳ್ಳೆ ಟ್ರೋಲ್ ಕ್ರಿಯೇಟ್ ಆಗುತ್ತೆ. ಹೌದು. ಮತ್ತೆ ಮೇ 3ಕ್ಕೆ ಲೈವ್ ಯಾರು ಮಿಸ್ ಮಾಡಬೇಡಿ. ಮತ್ತೆ ನಾಳೆ ಸಿಗ್ತೀವಿ ನಾವು ಮತ್ತೆ ಸಿದ್ದವರು IPL ಲೈವ್ ಕೊಡಕ್ಕೆ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತಾ ಇದೀನಿ. ಬಾಯ್ ಬಾಯ್.